ಚಾರ್ಧಾಮ್ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಹಾಗೆ ಚಾರ್ಧಾಮ್ ಮೇಲೆ ಕೂಡ ಪಾಕಿಸ್ತಾನ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಉತ್ತರಾಖಂಡ್ ವಿಮಾನಯಾನ ಪ್ರಾಧಿಕಾರ ಈ ರೀತಿಯಾಗಿ ಆದೇಶವನ್ನ ನೀಡಲಾಗಿದೆ. ಚಾರ್ಧಾಮ್ನಿಂದ ವಾಪಸ್ ಆಗೋದಕ್ಕೆ ಮಾತ್ರ ಸೇವೆಯನ್ನ ಕಲ್ಪಿಸಲಾಗಿದೆ. ಯಾತ್ರೆಯಿಂದ ವಾಪಸ್ ಬರೋದಕ್ಕೆ ಮಾತ್ರ ಈ ರೀತಿಯಾಗಿ ಅವಕಾಶವನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಹೊಡೆದು ಉರುಳಿಸಬೇಕು ಅಂತ ಹೇಳಿ ಭಾರತೀಯರನ್ನ ಟ್ರೈ ಮಾಡ್ತಾ ಇದೆ. ಹಾಗಾಗಿ ಅಟ್ಯಾಕ್ ಮಾಡ್ತಾ ಇದೆ. ಈ ರೀತಿಯಾಗಿ ಚಾರ್ಧಾಮ್ ಮೇಲೆ ಕೂಡ ಪಾಕಿಸ್ತಾನ ದಾಳಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಇಲ್ಲಿಗೆ ಯಾತ್ರೆಗೆ ಅಂತ ಹೇಳಿ ಬರ್ತಾರೆ ಅನ್ನುವಂಥ ಒಂದು ಕಾರಣದಿಂದಾಗಿ ಇಲ್ಲಿ ಹೆಲಿಕಾಪ್ಟರ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಉತ್ತರಾಖಂಡ್ ವಿಮಾನಯಾನ ಪ್ರಾಧಿಕಾರ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿದೆ. ಚಾರ್ಧಾಮ್ನಿಂದ ವಾಪಸ್ ಆಗೋದಕ್ಕೆ ಮಾತ್ರ ಸೇವೆಯನ್ನು ಒದಗಿಸಲಾಗಿದೆ. ಯಾತ್ರೆಯಿಂದ ವಾಪಸ್ ಬರಲು ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಸೇವೆಯನ್ನು ಇಲ್ಲಿ ಬಂದ್ ಮಾಡಲಾಗಿದೆ. ಚಾರ್ಧಾಮ್ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಗಮನಿಸ್ತಾ ಹೋಗೋದಾದರೆ ಸಾಕಷ್ಟು ದಿನಗಳಿಂದಲೂ ಕೂಡ ಭಾರತದ ಒಂದೊಂದೇ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಹೋಗ್ತಾ ಇದೆ. ಜಮ್ಮು ಕಾಶ್ಮೀರ ಆಗಿರ್ಬೋದು, ಪೂಂಚ್ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಗುಜರಾತ್, ಹೀಗೆ ಸಾಕಷ್ಟು ಸ್ಥಳಗಳಲ್ಲಿ ಕೆಲವೊಂದು ತಾಣಗಳನ್ನು ಗುರಿಯನ್ನಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನ. ಇದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ. ಹಾಗೆ ಭಾರತ ಕೂಡ ಪಾಕಿಸ್ತಾನದ ವಾಯು ನೆಲೆಯನ್ನು ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನ ಮಾಡ್ತಾ ಇರುವಂತಹ ಕೆಲಸಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದ ಕೆಲವು ನೆಲೆಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಭಾರತ ಮಾಡಿದೆ. ಹಾಗೆ ಚಾರ್ಧಾಮ್ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೆಚ್ಚಿನ ಕ್ರಮವನ್ನು ವಹಿಸಲಾಗ್ತಾ ಇದೆ. ಚಾರ್ಧಾಮ್ ಯಾತ್ರೆಗೆ ಹೆಲಿಕಾಪ್ಟರ್ ಸೇವೆಯನ್ನ ಬಂದ್ ಮಾಡಲಾಗಿದೆ. ಉತ್ತರಾಖಂಡ್ ವಿಮಾನಯಾನ ಪ್ರಾಧಿಕಾರ ಈ ರೀತಿಯಾಗಿ ಆದೇಶವನ್ನ ನೀಡಲಾಗಿದೆ. ಚಾರ್ಧಾಮ್ನಿಂದ ವಾಪಸ್ ಆಗಲು ಮಾತ್ರ ಸೇವೆಯನ್ನ ನೀಡಲಾಗಿದೆ. ಯಾತ್ರೆಯಿಂದ ವಾಪಸ್ ಬರೋದಕ್ಕೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಿಂಚನಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿಂಚನಾ, ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕಲಿಸಿದೆ. ಆದರೂ ಕೂಡ ಈ ಒಂದು ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ಪಾಕಿಸ್ತಾನ ಒಂದು ಕಡೆಯಿಂದ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಈ ಕುರಿತಂತೆ ಸದ್ಯದ ಅಪ್ಡೇಟ್ಸ್ ಏನಿದೆ? ಎಸ್ ದಿವ್ಯಾ, ಇನ್ನು ಚಾರ್ಧಾಮ್ ಯಾತ್ರೆ ಅಕ್ಷಯ ತೃತೀಯದಿಂದ ಶುರುವಾಗಿರುವಂಥದ್ದು. ಹಿಂದೂಗಳ ಪಾಲಿಗೆ ಈ ಚಾರ್ಧಾಮ್ ಯಾತ್ರೆ ಬಹಳ ಮಹತ್ವವಾಗಿದೆ. ಪ್ರತಿ ವರ್ಷವೂ ಕೂಡ ಸಾಕಷ್ಟು ಯಾತ್ರಿಕರು ಈ ಚಾರ್ಧಾಮ್ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಈ ವರ್ಷವೂ ಕೂಡ ಬಹಳಷ್ಟು ಜನ ಈ ಯಾತ್ರೆಗೆ ಹೋಗಿರುವಂಥದ್ದು. ಚಾರ್ಧಾಮ್ ಅಂದರೆ ಹೆಸರೇ ಹೇಳುವಂತೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಹಾಗೂ ಬದ್ರಿನಾಥ್, ಈ 4 ಸ್ಥಳಗಳನ್ನು ನಾವು ಚಾರ್ಧಾಮ್ ಅಂತ ಕರಿತೀವಿ. ಇನ್ನು ಈ ವರ್ಷ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಈ ಉದ್ವಿಗ್ನತೆಯ ಬೆನ್ನಲ್ಲೇ ಒಂದು ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದೇನಂತ ಅಂದರೆ ಚಾರ್ಧಾಮ್ಗೆ ಹೋಗಬೇಕಾಗಿರುವಂತಹ ಹೆಲಿಕಾಪ್ಟರ್ ಸೇವೆಯನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಉತ್ತರಾಖಂಡದ ವಿಮಾನಯಾನ ಪ್ರಾಧಿಕಾರದಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಆಲ್ರೆಡಿ ಹೋಗಿರುವಂತಹ ಯಾತ್ರಿಕರು ಯಾವುದೇ ರೀತಿಯಾದಂತಹ ಭಯ ಪಡೋದು ಬೇಡ. ಯಾಕಂದರೆ ಅಲ್ಲಿಂದ ಯಾತ್ರಿಕರನ್ನು ವಾಪಸ್ ಕರೆದು ತರೋದಕ್ಕೆ ಎಲ್ಲ ರೀತಿಯಾದಂತಹ ಸೇವೆ ಲಭ್ಯ ಇರುತ್ತೆ. ಆದರೆ ಹೊಸದಾಗಿ ಹೋಗುವಂಥವ್ರಿಗೆ ಸದ್ಯಕ್ಕೆ ಹೆಲಿಕಾಪ್ಟರ್ ಸೇವೆ ಇರೋದಿಲ್ಲ. ಸೊ ಇದರಲ್ಲಿ ನಾವು ಜನಸಾಮಾನ್ಯರು ಕೂಡ ಒಂದನ್ನು ಅರ್ಥ ಮಾಡ್ಕೋಬೇಕು. ಈ ಸದ್ಯದ ಈ ಉದ್ವಿಗ್ನತೆಯ ಪರಿಸ್ಥಿತಿಯ ನಡುವೆ ಯಾವುದೇ ರೀತಿಯಾದಂತಹ ಯಾತ್ರೆ ಆಗಿರ್ಬೋದು, ಪ್ರಯಾಣ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ದೂಡೋದು ಒಳ್ಳೆಯದು. ಭಾರತೀಯ ಸೇನೆಯ ಜೊತೆಗೆ ಜನಸಾಮಾನ್ಯರು ಕೂಡ ಸಹಕರಿಸೋದು ಒಳ್ಳೆಯದು. ಅವರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಯಾವುದೇ ರೀತಿಯಾದಂಥ ಯಾತ್ರೆ ಹಾಗೂ ಪ್ರಯಾಣವನ್ನು ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದು. ಯಾಕಂದರೆ ಪಾಕಿಸ್ತಾನ ಈ ಚಾರ್ಧಾಮ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ವಿಮಾನ
ವಿಮಾನಯಾನ ಪ್ರಾಧಿಕಾರ ಅಂದರೆ ಉತ್ತರಾಖಂಡದ ವಿಮಾನಯಾನ ಪ್ರಾಧಿಕಾರ ಈ ಹೆಲಿಕಾಪ್ಟರ್ ಸೇವೆಯನ್ನು ಸದ್ಯಕ್ಕೆ ಬಂದ್ ಮಾಡಿದೆ. ಆದರೆ ಯಾತ್ರಿಕರು ವಾಪಸ್ ಬರಬಹುದು, ಆದರೆ ಹೋಗೋದಕ್ಕೆ ಆಗಲ್ಲ. ಹೋಗೋದಕ್ಕೆ ಇರುವಂತಹ ಹೆಲಿಕಾಪ್ಟರ್ ಸೇವೆ ಬಂದಾಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಹಾಗೂ ಬದ್ರಿನಾಥ್ಗೆ ಹೋಗುವಂತಹ ಹೆಲಿಕಾಪ್ಟರ್ ಸೇವೆಗಳು ಸದ್ಯಕ್ಕೆ ಸ್ಥಗಿತ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಸಿಂಚನಾ, ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪಾಕಿಸ್ತಾನದ ದಾಳಿಯಿಂದ ಅಮಾಯಕರ ಬಲಿಯಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ನೋವು ಉಂಟಾಗಿದೆ ಅಂತ ಹೇಳಿ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿರುವಂತಹ ಜನರ ಜೊತೆಗೆ ನಾವಿದ್ದೇವೆ. ಜಮ್ಮು ಕಾಶ್ಮೀರ ಸರ್ಕಾರದಿಂದ ಜನರ ಪರವಾಗಿ ಕ್ರಮ ತೆಗೆದುಕೊಳ್ಳಲಿದೆ. ಮೃತ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ದುಃಖ ಪೀಡಿತ ಕುಟುಂಬಗಳ ಜೊತೆಗೆ ನಾವಿದ್ದೇವೆ. ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಈ ರೀತಿಯಾಗಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಪಾಕಿಸ್ತಾನದ ದಾಳಿಯಿಂದಾಗಿ ಸಾಕಷ್ಟು ಅಮಾಯಕರ ಬಲಿ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರದ ಗಡಿ ಭಾಗವನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಆ ಒಂದು ಜನರ ಜೊತೆಗೆ ನಾವಿದ್ದೇವೆ. ಜಮ್ಮು ಕಾಶ್ಮೀರದ ಸರ್ಕಾರದಿಂದ ಜನರ ಪರವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮೃತ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ದುಃಖ ಪೀಡಿತ ಕುಟುಂಬಗಳ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೂಡ ತುಂಬಿದ್ದಾರೆ. ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಈ ರೀತಿಯಾಗಿ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಾದ್ಯಂತ ಪಾಕಿಸ್ತಾನ ದಾಳಿಯನ್ನ ಮಾಡಲಾಗಿತ್ತು. ಶೆಲ್ ದಾಳಿಯನ್ನ ಮಾಡಿರೋದ್ರಿಂದಾಗಿ ಸಾಕಷ್ಟು ಮನೆಗಳು ಹಾನಿಗೆ ಒಳಗಾಗಿತ್ತು. ಹಾಗೆ ಪೂಂಚ್ ಜಿಲ್ಲೆಯ 15 ಜನರು ಕೂಡ ಸಾವನ್ನಪ್ಪಿದ್ರು. ಹಾಗಾಗಿ ಮೃತ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ದುಃಖ ಪೀಡಿತ ಕುಟುಂಬಗಳ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಭರವಸೆಯ ಮೂಲಕ ಧೈರ್ಯವನ್ನು ತುಂಬಿದ್ದಾರೆ.